ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಜಗದೀಶ್ ಶೆಟ್ಟರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಅದೇ ರೀತಿ ವಾಪಸ್ ಹೋದಾಗ ಕೂಡ ಯಾರು ಅಚ್ಚರಿಯನ್ನ ವ್ಯಕ್ತಪಡಿಸಲಿಲ್ಲ. ಸಹಜವಾಗಿ ಅದು ಅವ್ರ ಡಿಸಿಷನ್, ಅವ್ರ ನಿರ್ಧಾರ, ಅದನ್ನ ಗೌರವಿಸ್ಬೇಕು. ಇಷ್ಟ ಇದ್ರೆ ಫಾಲೋ ಮಾಡ್ಬೇಕು, ಕಷ್ಟ ಆದ್ರೆ ಬಿಟ್ಬಿಡ್ಬೇಕು. ಆದರೆ ಜಗದೀಶ್ ಶೆಟ್ಟರ್ ಅವರ ಬಂದು ಹೋಗುವ ಆಟದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ ತಪ್ಪೇನು? ಯಾರಿಗಾದ್ರೂ ಮನೆಯೊಳಗೆ ಕರ್ಕ ಬರ್ಬೇಕು ಅಂದ್ರೆ ಹಿಂದೆ ಮುಂದೆ ಯೋಚಿಸ್ಬೇಕಿಲ್ಲ, ನಮ್ಗೆ ಆಪಿಟ್ಟು ಹೋಗ್ಬಿಡ್ತಾರೆ. ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಯಾವ್ದೋ ಒಂದು ವಸ್ತು ತಗೋಬರ್ಬೇಕು ಅಂದ್ರೆ 20 ಸಲ ಯೋಚನೆ ಮಾಡ್ಕೊ ಬರ್ತೀವಿ. ಗ್ಯಾರಂಟಿ, ವಾರಂಟಿ, ರಿಪ್ಲೇಸ್ಮೆಂಟ್, ಮತ್ತೊಂದು ಮಗದೊಂದು ಅಂತ. ಹೀಗಾಗಿ ಯಾರು ಕಾಂಗ್ರೆಸ್ಗೆ ಬರ್ತಾರೆ ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡು, ಅವ್ರ ಹಿಸ್ಟ್ರಿ, ಅವ್ರ ಕೆಮಿಸ್ಟ್ರಿ ಎಲ್ಲವನ್ನ ನೋಡಿ ಅಂತ ಪರೋಕ್ಷವಾಗಿ ವಾರ್ನಿಂಗ್ ಅನ್ನ ಕೊಟ್ಟರು ಸಿದ್ದರಾಮಯ್ಯ ಅವ್ರಿಗೂ, ಡಿ ಕೆ ಶಿವಕುಮಾರ್ ಅವ್ರಿಗೂ. ಸುಮ್ನೆ ಅವ್ರ ಮೇಲಿನ ಕೋಪಕ್ಕೆ ಇವ್ರು ಕರ್ಕ ಬರೋದು, ಇವ್ರ ಮೇಲಿನ ಕೋಪಕ್ಕೆ ಅವ್ರು ಬಿಟ್ಟೋಗೋದು, ಅವೆಲ್ಲ ಗೊಂದಲಗಳೇ ಬೇಡ. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿದ ಬಳಿಕ ಕಾಂಗ್ರೆಸ್ ನಲ್ಲಿ ಒಂದು ರೀತಿಯ ಆತಂಕ. ಆದ್ರೆ ಜಗದೀಶ್ ಶೆಟ್ಟರ್ ಅವರು ಹೇಳೋ ಪ್ರಕಾರ ತಮ್ಮ ಜೊತೆ ಯಾರೆಲ್ಲ ಕಾಂಗ್ರೆಸ್ಗೆ ಹೋಗಿದ್ರು ಅವರೆಲ್ಲ ವಾಪಸ್ ಬರಕ್ ರೆಡಿ ಆಗವ್ರೆ ಅನ್ನೋ ಸೂಚನೆನ ಕೊಟ್ಟಿದ್ದಾರೆ. ಅವ್ರ ಜೊತೆ ಯಾರು ಹೋಗಿದ್ರು, ಅವ್ರ ಜೊತೆಗೆ ಯಾರು ಹೋಗಿಲ್ಲ. ಅವ್ರ ಟೈಮಲ್ಲಿ ಹೋದವರು ಲಕ್ಷ್ಮಣ ಸವದಿ ಅವರು. ಲಕ್ಷ್ಮಣ ಸವದಿ ಅವರು ಗೆದ್ಬಿಟ್ಟು ಪ್ರೂವ್ ಮಾಡಿದ್ರು ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರೇ ಹೇಳೋ ಪ್ರಕಾರ ಲಕ್ಷ್ಮಣ್ ಸವದಿ ವಾಪಸ್ ಹಾಕೋದಕ್ಕೆ ಮುಹೂರ್ತ ಸಿದ್ಧವಾಗಿದೆ, ವೇದಿಕೆ ಸಜ್ಜಾಗಿದೆ. ಲಕ್ಷ್ಮಣ್ ಸವದಿ ಅವರು ಕೂಡ ಸದ್ಯದಲ್ಲೇ ಬಿಜೆಪಿಗೆ ಮರಳುತ್ತಾರೆ ಅಂತ. ಲಕ್ಷ್ಮಣ್ ಸವದಿ ಅವರನ್ನ ಕೂಡ ಬಿಜೆಪಿ ಪಕ್ಷ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು ಅನ್ನೋದನ್ನ ಯಾವುದೇ ಕಾರಣಕ್ಕೂ ಲಕ್ಷ್ಮಣ್ ಸವದಿ ಅವರು ಮರೆಯುವಂತಿಲ್ಲ. ಅದೇ ರೀತಿ ಸಂಕಷ್ಟದಲ್ಲಿ ಮುನಿಸ್ಕೊಂಡು ಬಂದಾಗ, ಸಂಕಷ್ಟದಲ್ಲಿ ಬಿಜೆಪಿ ಟಿಕೆಟ್ ವಿಚಾರದಲ್ಲಿ ಕೈ ಎತ್ತಿದಾಗ ಕೈ ಹಿಡಿದಿದ್ದು ಕಾಂಗ್ರೆಸ್. ಈಗ ಕಾಂಗ್ರೆಸ್ಸಿಗೆ ತಮ್ಮ ಕಮಿಟ್ಮೆಂಟ್ ಅನ್ನ ಎಷ್ಟರ ಮಟ್ಟಿಗೆ ಕೊಡ್ತಾರೆ. ಜಗದೀಶ್ ಶೆಟ್ಟರ್ ಅಂತೂ ಉಳಿಸ್ಕೊಳ್ಳಿಲ್ಲ. ಕಾಂಗ್ರೆಸ್ ಇಟ್ಟ ನಂಬಿಕೆಯನ್ನ ಉಳಿಸ್ಕೊಳ್ಳಿಲ್ಲ. ಅವ್ರು ಹೋಗಿದ್ರಿಂದ ಕಾಂಗ್ರೆಸ್ಗೆ ಯಾವ ಲಾಸು ಇಲ್ಲ. ಆದರೆ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದ ಒಂದಷ್ಟು ಜನ ಮಖ ತಿರುಗಿಸ್ಕತಾವ್ರೆ. ಯಾವ ಬುಡಪಾತ ಗೋಲಿ ಎಲ್ಲ ಬಿಜೆಪಿ ಎತ್ಕೊಂಡು ಎಲೆಕ್ಷನ್ ಮುಗಿಸ್ಕೊಬಿಡೋಣ, ಆಮೇಲೆ ನೋಡ್ಕೊಬಿಡೋಣ, 2028 ಮತ್ತೆ ಎಡವಟ್ಟಾದ್ರೆ ಕಷ್ಟ ಅಂತ ಒಂದಷ್ಟು ಜನ. ಕಾಂಗ್ರೆಸ್ ಕಡೆಗೆ ಕಾಲು ಇಟ್ಟಿದ್ದವರು ಕೂಡ ಮತ್ತೊಂದಷ್ಟು ಜನ ವಾಪಸ್ ಕಾಂಗ್ರೆಸ್ ಬೇಡ ಕಣಪ್ಪ, ಬಿಜೆಪಿ ಇದ್ ಬಿಡೋಣ, ಇದು ಯಾಕೋ ಮೋದಿ ಅವ ಜೋರಾಗಿ ಕೇಳಿಸ್ತಾ ಐತೆ, ಮತ್ತೊಂದ್ ಕಡೆ ರಾಮ ಮಂದಿರದ ಲೆಕ್ಕಾಚಾರ ಜೋರಾಗೈತೆ ಅಂತ. ಹೀಗಾಗಿ ಇವೆಲ್ಲಾ ಲೆಕ್ಕಾಚಾರಗಳ ನಡುವೆ ಜಗದೀಶ್ ಶೆಟ್ಟರ್ ಅವರು ಹೇಳಿರೋದು ಒಂದೇ ಮಾತು, ನನ್ನ ಜೊತೆಯಲ್ಲಿ ಕೈ ಹಿಡಿದವರು ವಾಪಸ್ಸು ಬಿಜೆಪಿಗೆ ಬರ್ತಾರೆ. ಸಾಕಷ್ಟು ಕಾರ್ಯಕರ್ತರುಗಳು ನನ್ನ ಜೊತೆ ಮಾತಾಡ್ತಿದ್ದಾರೆ, ಸಾಕಷ್ಟು ನಾಯಕರುಗಳು ನನ್ನ ಮೂಲಕ ಮಾತನಾಡ್ತಿದ್ದಾರೆ, ಸಾಕಷ್ಟು ನಾಯಕರುಗಳು ನನ್ನ ನಿರ್ಧಾರವನ್ನ ಗೌರವಿಸಿ ನಮಗೂ ಬೇಗ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಅನ್ನೋದು ಜಗದೀಶ್ ಶೆಟ್ಟರ್ ಅವರ ಸ್ಟೇಟ್ಮೆಂಟ್. ಜಗದೀಶ್ ಶೆಟ್ಟರು ನನ್ನ ಜೊತೆಲಿ ಅಂತಿದ್ರಿಂದ ಲಕ್ಷ್ಮಣ್ ಸವದಿ ಅವರ ಗರ್ವಾಪಸಿ ಶೀಘ್ರದಲ್ಲೇ ಅನ್ನೋ ಮಾತುಗಳು ಕೇಳ ಬರ್ತಾ ಇದೆ. ವೀಕ್ಷಕರೇ, ನಿಮ್ ಪ್ರಕಾರ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಗೆ ಮರಳಬೇಕಾ? 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ? ಯಾರು ಪ್ರಧಾನಿ ಆಗ್ಬೇಕು? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ ಖರ್ಗೆ ಅವರ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.